ವಶೀಕರಣ ಅನ್ನೋ ಕಥೆಯ ಪೃಥ್ವಿ ಭಟ್ ಯಾರು? ಅಸಲಿಗೆ ತಂದೆ ಶಿವಪ್ಪ ಪೃಥ್ವಿ ಭಟ್ ಮೇಲೆ ಸಿಟ್ಟಾದ್ರು ಯಾಕಾದ್ರು? ಶಿವಪ್ಪನ ಮಗಳು ಪೃಥ್ವಿ ಭಟ್ ಮಾಡಿರುವಂತಹ ತಪ್ಪಾದ್ರೂ ಏನು? ತಂದೆಗೆ ತಿಳಿಸದೆ ಮದುವೆಯಾಗಿರುವಂತಹ ಗಾಯಕಿ ಪೃಥ್ವಿ ಭಟ್ ಸರಿಗಮಪ ಸೀಸನ್ 15ನೇ ಸ್ಪರ್ಧಿಯಾಗಿದ್ದ ಗಾಯಕಿ ಪೃಥ್ವಿ ಭಟ್ ಅಸಲಿಗೆ ತಂದೆ ಶಿವಪ್ಪ ಪುತ್ರಿ ಪೃಥ್ವಿ ಭಟ್ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದಾರೆ? ಶಿವಪ್ಪನ ಮಗಳು ಪೃಥ್ವಿ ಭಟ್ ಮಾಡಿರುವಂತಹ ತಪ್ಪಾದ್ರೂ ಏನು? ಪ್ರೀತಿಸಿ ಮದುವೆ ಆಗಿ ತಪ್ಪ? ತಂದೆಗೆ ತಿಳಿಸದೆ ಮದುವೆ ಆಗಿರುವಂತಹ ಗಾಯಕಿ ಪೃಥ್ವಿ ಭಟ್ ಅವರು ಸರಿಗಮಪ ಸೀಸನ್ 15ನೇ ಸ್ಪರ್ಧಿಯಾಗಿದ್ರು ಈ ಗಾಯಕಿ ಪೃಥ್ವಿ ಭಟ್ ಅವರು. ಪೃಥ್ವಿ ಭಟ್ ತಂದೆಯಿಂದಲೇ ಇದೀಗ ಮಗಳ ಲವ್ ಮ್ಯಾರೇಜ್ಗೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಪೃಥ್ವಿ ಭಟ್ ಸರಿಗಮಪ ಶೋದಿಂದ ಬೆಳಕಿಗೆ ಬಂದಿದ್ದಂತಹ ಮಹಾನ್ ಪ್ರತಿಭೆ. ಕನ್ನಡದ ಕೆಲವು ಸಿನಿಮಾಗಳಲ್ಲಿಯೂ ಕೂಡ ಹಾಡಿ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ಪೃಥ್ವಿ ಭಟ್ ಅವರು. ಮಗಳು ಬಿಟ್ಟು ಹೋದಳು ಅಂತ ಹೇಳಿ ಕಣ್ಣೀರಿಡ್ತಾ ಇದ್ದಾರೆ ತಂದೆ ಶಿವಪ್ಪ ಸಾಧು ಅವರು. ಪೃಥ್ವಿ ಭಟ್ ಮೇಲೆ ವಶೀಕರಣ ಮಾಡಿ ಮೋಸದ ಮದುವೆ ಅಂತ ಹೇಳಿ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಮದುವೆಗೆ ತಕರಾರಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಮದುವೆ ಏನಾಗಿದೆಯಲ್ಲ, ಆ ಮದುವೆ ವಶೀಕರಣದ ಮೂಲಕ ಆಗಿರುವಂತಹ ಮದುವೆ. ನನ್ನ ಮಗಳು ಇಷ್ಟಪಟ್ಟು ಮದುವೆ ಆಗಿಲ್ಲ, ಆಕೆಗೆ ವಶೀಕರಣ ಮಾಡಲಾಗಿದೆ. ಸೊ ಹಾಗಾಗಿ ಅಭಿಷೇಕ್ ಅನ್ನುವಂತಹ ಹುಡುಗನ ಜೊತೆ ಮದುವೆ ಆಗಿದೆ ಅನ್ನುವಂತಹ ಮಾತುಗಳನ್ನ ಇದೀಗ ಶಿವಪ್ಪ ಅವರು ಹೇಳ್ತಾ ಇರುವಂತದ್ದು. ಮತ್ತೆ ಇದರ ಜೊತೆಗೆ ಪೃಥ್ವಿ ಭಟ್ ಅವರ ಸಂಗೀತ ಗುರು ಇದ್ದಾರಲ್ಲ ನರಹರಿ ದೀಕ್ಷಿತ್ ಅವರ ಮೇಲೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ನರಹರಿ ದೀಕ್ಷಿತ್ ಅವರೇ ನನ್ನ ಮಗಳಿಗೆ ಮದುವೆ ಮಾಡಿಸಿರೋದು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಈ ಹಿಂದೆ ನರಹರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಮಗಳಿಗೆ ಹುಡುಗನ್ ನೋಡ್ತಾ ಇದೀವಿ, ಯಾರಾದರೂ ಇದ್ರೆ ಹೇಳಿ, ಅದು ಕೂಡ ಅವರ ಕ್ಯಾಸ್ಟ್ನಲ್ಲೇ ಇದ್ರೆ ನೋಡಿ ಅನ್ನುವಂತಹ ಮಾತುಗಳನ್ನ ಆಡಿದ್ರಂತೆ. ಅದಾದ ನಂತರ ನಾನು ಮನೆಗೆ ಬಂದು ಮಾತನಾಡ್ತೀನಿ ಅಂತ ಹೇಳಿ ನರಹರಿ ಅವರು ಹೇಳಿದ್ರಂತೆ ಶಿವಪ್ಪ ಅವರಿಗೆ. ಮನೆಗೆ ಹೋಗಿ ಮಾತನಾಡಿದ್ರಂತೆ, ಈ ರೀತಿಯಾಗಿ ಲವ್ ಆಗಿದೆ ಅಂತ ಹೇಳಿ. ಇಷ್ಟು ಕಾಲ ಒಟ್ಟಿ